ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆ 5 ಗಂಟೆಯಿಂದ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ನೋಡಿ, ಅಡುಗೆ ಮನೆ ಎಷ್ಟು ನೀಟಾಗಿದೆ. ನೈಟ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಆದ್ದರಿಂದ ಈ ರೀತಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಪಾತ್ರೆ ಮಾತ್ರ ಎತ್ತಿಟ್ಕೋಬೇಕೀಗ. ಇದನ್ನು ಎತ್ತಿಟ್ಕೊಳ್ತೀನಿ. ಹಾಗೆ ಇವತ್ತು 5 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕಿ ಬಂದಿದ್ದೀನಿ. ಹಾಗೆ ಬೆಳಗ್ಗೆನೇ ತಲೆ ಸ್ನಾನನೂ ಆಗೋಗಿದೆ. ಏನಕ್ಕಪ್ಪ ಅಂದರೆ ಇವತ್ತೆಲ್ಲ ಸ್ವಲ್ಪ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು. ಅದನ್ನು ಸಂಜೆ ಮಾಡ್ತೀನಿ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಒಂದೇ ಸರ್ತಿ ಈಗ ಟಿಫನ್ ಮಾಡೋಣ ಅಂತ ಬಂದೆ. ಹಾಗೆ ನಾನು ಬೆಳಗ್ಗೆ ಇವತ್ತು ಈ ಶಾರ್ಟ್ ಕುಡಿತೀನಿ. ಇದರಲ್ಲಿ ಜಿಂಜರು, ಹಾಗೆ ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಮಿಂಟು, ಇನ್ನೂ ಒಂದು 2-3 ಥರ ಎಲ್ಲ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಮಾಡಿ ಮಿಕ್ಸಿ ಮಾಡಿಬಿಟ್ಟು ಇಟ್ಕೊಳ್ತೀನಿ. ಡೈಲಿ ಈ ಥರ ಒಂದು ಶಾರ್ಟ್ ಕುಡಿತೀನಿ. ಇದೆಲ್ಲ ಕುಡಿದಿದ್ದಾದಮೇಲೆ ಬೆಳಗ್ಗೆಗೆ ನಾನಿವತ್ತು ಗೋಬಿ ಫ್ರೈ ಮಾಡೋಣ ಅಂತ, ಮಕ್ಕಳಿಗೆ ತುಂಬಾ ಇಷ್ಟ ಇದು. ಆದ್ದರಿಂದ ಗೋಬಿ ಮನೆಯಲ್ಲಿತ್ತು, ಫ್ರೈ ಮಾಡೋಣ ಅಂತ. ಏನಕ್ಕಪ್ಪ ಅಂದರೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಏನಾದರೂ ಒಂದು ಕಾಂಬಿನೇಷನ್ ಬೇಕು, ಆದ್ದರಿಂದ ಈ ರೀತಿ ಗೋಬಿ ಫ್ರೈ ಮಾಡ್ಕೊಡೋಣ ಮಕ್ಕಳಿಗೆ ಅಂತ ರೆಡಿ ಮಾಡ್ತಿದ್ದೀನಿ. ಫಸ್ಟು ಬಿಸಿನೀರಿಗೆ ಗೋಬಿ ಎಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಈಗ ಬಂದು ನೀರಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ಅಂದರೆ ಏನಾದರೂ ಹುಳ ಇರುತ್ತೆ ಅಂತ ಈ ರೀತಿ ಮಾಡ್ತೀನಿ ಅಷ್ಟೇ. ತುಂಬ ಏನು ಬೇಯಿಸೋದು ಬೇಡ. ಈ ರೀತಿ ಬೇಯಿಸ್ಕೊಂಡು ನೀರೆಲ್ಲ ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಾಶ್ಮೀರ್ ರೆಡ್ ಚಿಲ್ಲಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ನಾನು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ಅಷ್ಟೇ. ನೋಡಿ, ಇಷ್ಟೇ ಹಾಕ್ಕೊಳ್ಳೋದು ನಾನು. ಕಾಶ್ಮೀರ್ ರೆಡ್ ಚಿಲ್ಲಿ ಬಂದು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಮನೇಲಿ ಏನೇನು ಪೌಡರ್ ಇದೆಯೋ ಎಲ್ಲ ಹಾಕ್ಕೋಬೋದು. ನಮಗೇನು ಟೇಸ್ಟ್ ಯಾವ ರೀತಿ ಬೇಕೋ ಆ ರೀತಿ ಅಷ್ಟೇ. ಸ್ವಲ್ಪ ಅರಿಶಿನ, ಹಾಗೆ ಒಂಚೂರು ಇಂಗು ಹಾಕ್ಕೊಳ್ತೀನಿ. ಇದಕ್ಕೆ ಮೇಯ್ನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಕಾರ್ನ್ಫ್ಲೋರು ಒಂದು 2-3 ಸ್ಪೂನ್ ಹಾಕ್ಕೊಳ್ತೀನಿ. ಹಾಗೆ 1 ಸ್ಪೂನ್ ಬಂದು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಹಾಗೆ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕ್ಕೊಂಡು ಮೈದಾ ಹಿಟ್ಟು ಬೇಕಾದ್ರೆ 1 ಸ್ಪೂನ್ ಹಾಕ್ಕೋಬೋದು. ಮೈದಾ ಹಿಟ್ಟು ಹಾಕಿಲ್ಲ ನಾನು. ಇಲ್ಲಿ ಕಾರ್ನ್ಫ್ಲೋರ್ ಒಂದು 3 ಸ್ಪೂನಷ್ಟು ಹಾಕ್ಕೊಂಡು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ತುಂಬ ಹಿಟ್ಟು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರಲ್ಲ, ಆದ್ದರಿಂದ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಇದನ್ನು ಸೈಡ್ಗೆ ಇಡೋಣ. ಅಷ್ಟೊಳಗಡೆ ಬನ್ನಿ, ಹೊರಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ಕೊಂಬರ್ತೀನಿ. ನೋಡಿ, ಇಲ್ಲಿ ಲೂಲು ಒಳಗಡೆ ಬರಬೇಕಂತೆ, ಅವ್ನು ಕಾಯ್ತಾ ಇದ್ದಾನೆ. ಇಲ್ಲಿ ಬೆಳಗ್ಗೆನೇ ಮಾಡಿದ್ನೆಲ್ಲ ಕತ್ಲಲ್ಲಿ ತೋರ್ಸೋಕ್ಕಾಗಿಲ್ಲ ಅಂತ ಈಗ ತೋರಿಸ್ತಾ ಇದ್ದೀನಿ. ಎಲ್ಲ ಪಾರ್ಕಿಂಗ್ ಎಲ್ಲ ತೊಳೆದಿದ್ದಾಯಿತು. ಏನಾದರೂ ಪೂಜೆ ಇವೆಲ್ಲ ಮಾಡಬೇಕು ಅಂದರೆ ಪಾರ್ಕಿಂಗಿಂದ ಹಿಡಿದೆಲ್ಲನೂ ತೊಳ್ಕೊಬೇಕಿಲ್ಲ ಅಂದರೆ ಇಂಟ್ರೆಸ್ಟ್ ಇರಲ್ಲ ನಂಗೆ ಪೂಜೆ ಮಾಡೋದಕ್ಕೆ. ಆದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ನೋಡಿ, ಬಕೆಟ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಬಂದು ಬ್ರಹ್ಮಕಮಲ ಇತ್ತು, ನಿಮಗೆ ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ. ಈಗ ಬಕೆಟ್ಸ್ ಮತ್ತೆ ಎಲ್ಲ ಚೇಂಜ್ ಮಾಡಿ ಅಲ್ಲಿ ಬರೀ ದಾಸವಾಳ ಗಿಡ ಬರುತ್ತಲ್ಲ ಅದನ್ನಿಟ್ಟಿದ್ದೀನಿ. ಸ್ವಲ್ಪ ಬಿಸಿಲು ಬೇಕು ದಾಸವಾಳಕ್ಕೆ, ಆದ್ದರಿಂದ ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಹಾಗೆ ಬ್ರಹ್ಮಕಮಲ ಎಲ್ಲ ಸೈಡ್ಗೆ ಇಟ್ಟಿದ್ದೀನಿ. ಅದೇನೇನು ನೆಕ್ಸ್ಟ್ ಇಯರ್ ಎಲ್ಲ ಬರೋದು, ಆದ್ದರಿಂದ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಪಾಟುಗಳನ್ನೆಲ್ಲ ರೀಪಾಟ್ ಮಾಡ್ಕೊಂಡಿದ್ದೆ ನಿನ್ನೆ, ಆದ್ದರಿಂದ ಎಲ್ಲ ಚೇಂಜ್ ಮಾಡಿಕೊಂಡೆ. ನಾನು ಮೇಯ್ನ್ ಏನಕ್ಕಪ್ಪ ಬಂದೆ ಅಂದರೆ ಕರಿಬೇವಿಗೆ ಬಂದೆ ಹೊರಗಡೆ. ಫ್ರೆಶ್ಶಾಗಿ ಅವಾಗ ತಾನೇ ಕರಿಬೇವು ಕಿತ್ಕೊಂಡು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಡೈಲಿ ಇದೇ ಕೆಲಸ ಮಾಡೋದು. ಸ್ವಲ್ಪ ಚಿಗುರ್ತಾ ಇದೆ ಅಂದರೆ ಸೊಪ್ಪೆಲ್ಲ ಖಾಲಿ ಮಾಡ್ತಾ ಇರ್ತೀನಿ ನಾನು. ಗಿಡನೂ ಕೂಡ ಚೆನ್ನಾಗಿ ಬರ್ತಾ ಇದೆ ಕರಿಬೇವಿನ ಗಿಡ. ಹಾಗೆ ನೋಡಿ, ಪುದೀನ ಎಷ್ಟು ಫ್ರೆಶ್ ಆಗಿದೆ ಅಂತ, ತುಂಬ ಚೆನ್ನಾಗಿದೆ. ನಾನು ಮನೆಯಲ್ಲೇ ಆ ಕಡ್ಡಿಗಳನ್ನ ಬಿಡಿಸ್ಕೊಂಡು ನೀರಲ್ಲಿ ಇಡ್ತೀನಿ. ಬೇರೆ ಬಂದಮೇಲೆ ಈ ರೀತಿ ಅದನ್ನೊಂದು ಪಾಟ್ಗೆ ಹಾಕ್ತೀನಿ. ಈ ರೀತಿ ಚೆನ್ನಾಗಿ ಬರುತ್ತೆ. ಪುದೀನ ಅಂತೂ ಹೊರಗಡೆ ತೊಗೊಳ್ಳೋದೇ ಇಲ್ಲ ನಾನು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಗೇಟ್ ಒಳಗಡೆ ಬಂದು ಇದೊಂದು ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಹಾಗೆ ಇವು ಚಿಕ್ಕ ಚಿಕ್ಕ ಪಾಟು ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇಟ್ಟಿದ್ದೀನಿ. ನೋಡೋಕೆ ಒಳ್ಳೆ ಲುಕ್ ಕೊಡುತ್ತೆ ಅದು. ಹಾಗೆ ಬನ್ನಿ, ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹೇಗೆ ಮಾಡೋದು ಅಂತ ಕೂಡ ನೋಡ್ಕೊಂಬರೋಣ. ಮೇನ್ ಇವತ್ತು ಎರಳಿಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಏನಕ್ಕಪ್ಪ ಅಂದರೆ ಒಂದು ವಾರ ಯೂಸ್ ಮಾಡ್ಬೋದು ಚಿತ್ರಾನ್ನ ಗೊಜ್ಜು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ. ಆದ್ದರಿಂದ ಹಾಗೆ ಫಸ್ಟಿಗೆ ಇಲ್ಲಿ ನಾನು ಕಡಲೆ ಬೀಜ ಹಾಕ್ಬಿಟ್ಟು ತೇಲಿಸ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ನಾನು ಒಂದು ವಾರ ಈ ಚಿತ್ರಾನ್ನ ಗೊಜ್ಜು ಯೂಸ್ ಮಾಡೋದ್ರಿಂದ ಕಡಲೆ ಬೀಜ ಅದಕ್ಕೆ ಹಾಕ್ಕೊಳ್ಳಲ್ಲ. ಸ್ವಲ್ಪ ಮೆತ್ತಗಾದರೆ ಟೇಸ್ಟ್ ಚೆನ್ನಾಗಿರಲ್ಲ. ಆದ್ದರಿಂದ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿದಾದ್ಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಈ ಮೆಣಸಿನ್ಕಾಯಿ ಖಾರ ಎಲ್ಲ ಬಿಡಬೇಕು ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಈ ರೀತಿ ಮಾಡಿ
ಹಾಗೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು 4ರಿಂದ 5 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕೆಲವರೆಲ್ಲ ಕಮೆಂಟಲ್ಲಿ ಕೇಳಿದ್ರಿ ಎಳ್ಳಿಕಾಯಿ ರಸ ಹಾಕ್ಬಿಟ್ಟು ಒಲೆ ಮೇಲೆ ಇಡಬಾರ್ದು ಅಂತ. ಈ ರೀತಿ ಇಟ್ಬಿಟ್ಟು ಒಂದು ಸರ್ತಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕಹಿ ಬರುತ್ತೆ ಅಂತ ಹೇಳ್ತಿದ್ದೀರಾ, ನಾನು ಈ ಗೊಜ್ಜು ಬಂದು ವರ್ಷಗಳಿಂದ ಮಾಡ್ತಾಯಿದ್ದೀನಿ. ತುಂಬಾ ಸಲ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಕಹಿ ಬಂದಿಲ್ಲ. ನೀವು ಹಿಂಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಿಂಡಬೇಕಷ್ಟೇ, ಫುಲ್ ಹಿಂಡಿಬಿಡಬೇಡಿ. ಆಗ ಆ ಒಟ್ಟಲ್ಲಿರುವಂಥ ಕಹಿ ಏನಾದರೂ ಬಂದರೆ ನಿಮ್ಗೆ ಕಹಿ ಅನಿಸುತ್ತೆ ಅಷ್ಟೇ. ಈ ರೀತಿ ಸ್ವಲ್ಪ ರಸ ಬರಂಗೆ ಮಾತ್ರ ಹಿಂಡ್ಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಹಿ ಬರಲ್ಲ. ಹಾಗೆ ಕರಿಬೇವು, ಸ್ವಲ್ಪ ಈರುಳ್ಳಿ ಬೇಯಲಿಕ್ಕೆ ಉಪ್ಪು ಹಾಕಿದೆ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಅರಿಶಿನ, ಚಿತ್ರಾನ್ನ ಅಂದರೆ ಅರಿಶಿನ ಹಾಕಲೇಬೇಕಲ್ಲ. ಇದೆಲ್ಲ ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಎರಳಿಕಾಯಿ ರಸ ಹಾಕ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರಿರುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆ ರಸ ಎಲ್ಲ ಹಿಂಗ್ಬಿಟ್ಟು ಗಟ್ಟಿ ಆಗುತ್ತೆ. ಈ ರೀತಿ ಮಾಡಿದ್ರೆ 1 ವಾರ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ತುಂಬ ವರ್ಷದಿಂದ ಮಾಡ್ತಿದ್ದೀನಿ, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಈ ಗೊಜ್ಜಲ್ಲಿ, ಆದ್ದರಿಂದ ಹೇಳ್ತಿದ್ದೀನಿ. ಈ ಚಿತ್ರಾನ್ನ ಗೊಜ್ಜು ಮಾಡ್ಬೇಕಾದ್ರೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬಾರ್ದು, ಮೀಡಿಯಮ್ ಟು ಲೋಲ್ಲೇ ಇಟ್ಕೊಂಡು ಈ ಗೊಜ್ಜನ್ನು ಮಾಡಬೇಕು. ಈ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಹಿ ಬರಲ್ಲ, ಟೇಸ್ಟ್ ಕೂಡ ಚೇಂಜ್ ಆಗಲ್ಲ. ನೋಡಿ, ಈಗ ನೀರಿದೆಯಲ್ಲ, ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಗಟ್ಟಿ ಆಗುತ್ತೆ. ಹಾಗೆ ಒಂದು 3ರಿಂದ 4 ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇದಕ್ಕೆ ಮೇಯ್ನಾಗಿ ಮೆಂತ್ಯ ಪೌಡ್ರ್ ಹಾಕಬೇಕು. ಮೆಂತ್ಯ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಧನಿಯಾ ಹಾಕ್ಕೋಬೋದು. ನಾನಿಲ್ಲಿ ಬರೀ ಮೆಂತ್ಯ ಹಾಕ್ತಿದ್ದೀನಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡೇ ಹಾಕಿ, ಮತ್ತೆ ಬೇಕಾದ್ರೆ ಅನ್ನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೋಬಹುದು. ಉಪ್ಪೆಲ್ಲ ಹಾಕಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ರಸ ಎಲ್ಲ ಹೀರ್ಕೊಂಡ್ಬಿಡ್ತು. ಈ ಟೈಮಲ್ಲಿ ಈಗ ಮೆಂತ್ಯ ಪೌಡ್ರ್ ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಹಾಕ್ಕೊಂಡಿದ್ದೀನಿ. ತುಂಬ ಹಾಕಬೇಡಿ, ಕಹಿ ಬರುತ್ತೆ. ಹಾಗೆ ಅದು ದೊಡ್ಡ ಸ್ಪೂನಲ್ಲ, ಪುಟ್ಟ ಸ್ಪೂನು. ನಮ್ಮ ದೊಡ್ಡ ಸ್ಪೂನಲ್ಲಿ 1/4 ಸ್ಪೂನ್ ಬರುತ್ತೆ ಅಷ್ಟೇ. ನೋಡಿ, ಇದೆಲ್ಲ ಹಾಕಿದಾದ್ಮೇಲೆ 1 ನಿಮಿಷ ಫ್ರೈ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಗೆ ತೇಲ್ಸಿಟ್ಟಿರೋಂಥ ಕಡಲೆ ಬೀಜ. ಈ ರೀತಿ 1 ಸರ್ತಿ ಮಾಡಿ ನಾನು ಹೇಳಿರೋ ಟಿಪ್ ಪ್ರಕಾರ ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ಒಳ್ಳೆ ಟೇಸ್ಟ್ ಕೊಡುತ್ತೆ. ಚಿತ್ರಾನ್ನ ಗೊಜ್ಜು ಮಾಡಿ ಸೈಡ್ಗೆ ಇಟ್ಟಾದಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಗೋಬಿ ಈಗ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಈ ಥರ ನೆನ್ಕೋಬೇಕು. ಈಗ ಗೋಬಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಇಲ್ಲ, ಆಲ್ರೆಡಿ ಮಕ್ಕಳಿಗೆ ಟೈಮ್ ಆಗೋಗ್ಬಿಡ್ತು, ಆದ್ದರಿಂದ ಫುಲ್ಲೆಲ್ಲ ತೆಗೆಯೋದೆಲ್ಲ ನಾನು ತೋರ್ಸೋಕೆ ಹೋಗಿಲ್ಲ. ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಅಷ್ಟೇ ಕೊಟ್ಬಿಟ್ಟೆ ಅವ್ರಿಗೆ. ಚೆನ್ನಾಗಿ ಬಂದಿತ್ತು, ಮಕ್ಕಳು ಇಷ್ಟಪಟ್ಟು ತಿಂದರು. ಬೆಳಗ್ಗೆ ಏನು ತಿನ್ನಲ್ಲ ಅವರು, ಮಧ್ಯಾಹ್ನ ಸ್ನ್ಯಾಕ್ಸ್ಗೋಸ್ಕರ ಇದನ್ನು ಹಾಕ್ಕೊಂಡೋದ್ರು. ಹಾಗೆ ಮಕ್ಕಳನ್ನೆಲ್ಲ ಕಳಿಸಿದಾದ್ಮೇಲೆ ಇದು ನಮಗೋಸ್ಕರ ಮಾಡ್ಕೊಳ್ತಿದ್ದೀನಿ. ಏನಪ್ಪ ಅಂದರೆ, ಅದೇ ಗೋಬಿಗೆ ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರ ಬೇಕಲ್ವ, ಹಸಿಮೆಣ್ಸಿನ್ಕಾಯಿ, ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಾಡಿದ್ರೆ ನಮ್ಮದು ಈರುಳ್ಳಿ ಪಕೋಡ ಬರುತ್ತಲ್ಲ, ಆ ರೀತಿ ಬರುತ್ತೆ. ಯಾಕೆಂದರೆ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಇವೆಲ್ಲ ಹಾಕಿದ್ದೀವಲ್ಲ, ಆದ್ದರಿಂದ ನಾನಿಲ್ಲಿ ಆಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ. ಅದೆಲ್ಲ ಮಾಡಿಟ್ಟ ಒಂದು 1/2 ಅವರ್ ಆದಮೇಲೆ ಇದನ್ನು ಮತ್ತೆ ಮಾಡ್ತಿರೋದು. ಯಾಕೆಂದರೆ ಮಕ್ಕಳನ್ನೆಲ್ಲ ಕಳಿಸ್ಬೇಕಿತ್ತಲ್ಲ. ಕಳಿಸಿದ್ದಾದಮೇಲೆ ನಮಗೋಸ್ಕರ ಈ ರೀತಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈರುಳ್ಳಿ ಹಾಗೆ ಆ ಗೋಬಿ ಮಧ್ಯ ಸಿಗ್ತಾಯಿದ್ರೆ ಒಳ್ಳೆ ಟೇಸ್ಟು. ಬಿಸಿ ಬಿಸಿ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜು ಬೆರೆಸ್ಕೊಂಡು ತಿಂತಾಯಿದ್ರೆ ಅಂತೂ ಸಾಕತ್ತಿರುತ್ತೆ. ನೋಡಿ, ಇಲ್ಲಿ ಚಿತ್ರಾನ್ನ ಹಾಗೆ ನಾವು ಮಾಡಿರೋಂಥ ಪಕೋಡ ಅಥವಾ ಗೋಬಿ ಫ್ರೈ ಯಾವುದಾದ್ರೂ ಆಗ್ಬೋದು. ಇದು ನಮ್ಮ ಬ್ರೇಕ್ಫಾಸ್ಟು, ತುಂಬಾ ಚೆನ್ನಾಗಿತ್ತು. ಹಾಗೆ ಕಡಲೆ ಬೀಜ ಲಾಸ್ಟಲ್ಲಿ ಹಾಕ್ಕೊಳ್ತೀವಿ. ಯಾಕೆಂದರೆ ಮನೆಯಲ್ಲಿ ಮಕ್ಕಳಿಗೂ ದೊಡ್ಡವಳು ತಿಂತಾಳೆ, ಚಿಕ್ಕವಳು ತಿನ್ನಲ್ಲ, ಆ ರೀತಿ ಇರುತ್ತೆ. ಆದ್ದರಿಂದ ಯಾರಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ ಅಂತ ಈ ರೀತಿ ತೇಲ್ಸಿಟ್ಬಿಡ್ತೀನಿ. ನೋಡಿ, ಮಕ್ಕಳೆಲ್ಲ ಹೋದ್ಮೇಲೆ ನಾವು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಲ್ಲ, ಆಮೇಲೆ ಪಾತ್ರೆಗಳು ಇಷ್ಟ ಆಗಿದೆ. ಮಾಡಿದ್ದು ನೋಡ್ರೆ ಅಷ್ಟೇ, ಆದರೆ ಇಷ್ಟೆಲ್ಲ ಆಗಿದೆ ನೋಡಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಫುಲ್ಲು ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ, ತುಂಬ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಆದ್ದರಿಂದ ನಾನಿಲ್ಲಿ ಎಲ್ಲನೂ ಕೂಡ ಕಟ್ ಮಾಡ್ತಾ ಇರ್ತೀನಿ. ಸ್ವಲ್ಪನೇ ತೋರಿಸ್ಕೊಂಬರ್ತಿದ್ದೀನಿ. ನೋಡಿ, ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಈಗ ಇದನ್ನೆಲ್ಲ ಒಂದು ಬುಟ್ಟಿಗೆ ಹಾಕ್ಕೊಳ್ತೀನಿ. ಬುಟ್ಟಿಗೆ ಹಾಕ್ಕೊಂಡು ನಾನು ಪಾತ್ರೆ ಎಲ್ಲಿ ಡ್ರೈ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಒಳಗಡೆನೇ ಇಟ್ಟರೆ ಫುಲ್ಲು ನೀರು ಇರುತ್ತೆ ಅಂತ ಮತ್ತೆ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಂಡು ಕೂತ್ಕೋಬೇಕು. ಆದ್ದರಿಂದ ನನಗೆ ಸಿಲಿಂಡ್ರ್ ಹತ್ರ ಸ್ವಲ್ಪ ಜಾಗ ಇದೆ,
ಅಲ್ಲಿ ಒಂದು ಬಂಡೆ ಹಾಕ್ಸಿದ್ದೀವಿ. ಆ ಬಂಡೆ ಮೇಲೆ ಪಾತ್ರೆಗಳನ್ನ ಹಾಕ್ಬಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ. ನೀಟಾಗಿ ತೆಗೆದು ಹಂಗೆ ಜೋಡಿಸ್ಕೊಂಡ್ಬಿಡ್ಬೋದು. ನಿಮಗೆ ತೋರಿಸ್ತೀನಿ ನೋಡಿ. ಪಾತ್ರೆ ಎಲ್ಲ ತೊಳೆದಿದ್ದಾಯ್ತಲ್ಲ, ಈಗ ಹೋಗಿ ಇಲ್ಲಿಡ್ತೀನಿ. ಇದೇ ಪ್ಲೇಸು. ಕೆಳಗಡೆ ಎಲ್ಲ ಸಿಲಿಂಡ್ರ್ಗಳಿದ್ದಾವೆ. ಆ ಸಿಲಿಂಡ್ರ್ ಮೇಲೆ ಇಲ್ಲಿ ತುಳಸಿ ಕಟ್ಟೆ ಇಡೋಣ ಅಂತ ರೆಡಿ ಮಾಡ್ಕೊಂಡಿದ್ದು. ಆದರೆ ಇಲ್ಲಿ ತುಂಬ ಬಿಸಿಲು ಬರಲ್ಲ, ಆದ್ದರಿಂದ ತುಳಸಿ ಸರಿಯಾಗಿ ಬೆಳೀತಾ ಇರಲಿಲ್ಲ. ಹೊರಗಡೆ ಇಟ್ಕೊಂಡಿದ್ದೀನಿ. ಆ ಪ್ಲೇಸ್ನ ಈ ಪಾತ್ರೆ ಒಣಗಿಸ್ಲಿಕ್ಕೆ ಅಥವಾ ಏನಾದರೂ ಡ್ರೈ ಮಾಡ್ಕೋಬೇಕು ಅಂದರೆ ಇಲ್ಲಿ ತಂದು ಹಾಕ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ. ಕಾಳು ಆ ಥರದ್ದು ಏನಾರ ಇದ್ದರೆ. ಪಾತ್ರೆ ಎಲ್ಲ ಡ್ರೈ ಆಗುತ್ತೆ ಅಷ್ಟೊತ್ತಿಗೆ ನಾ ಈಗ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಬರೀ ಅಡುಗೆ ಮಾಡೋದು, ತಿನ್ನೋದು, ಸ್ಟವ್ ಕ್ಲೀನ್ ಮಾಡೋದು ಇದೇ ಕೆಲಸ ಆಗಿರುತ್ತೆ ನಮ್ಮದು ಹೆಣ್ಮಕ್ಳ ಕೆಲಸ. ಆದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಮನೆಯೆಲ್ಲ ನೀಟಾಗಿದ್ಬಿಟ್ರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಏನೊಂಥರ ಫ್ರೆಶ್ ಮೈಂಡ್ ಥರ ಇರುತ್ತೆ. ಆದ್ದರಿಂದ ಇವನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಇವೆಲ್ಲ ಮಾಡ್ತಾಯಿದ್ರೆ ನಾವು ಕೂಡ ಎಕ್ಸಸೈಸು ಅವು ಏನು ಮಾಡೋಂಗೇ ಇರಲ್ಲ. ಪ್ರತಿಯೊಂದು ನಮ್ಮ ಮನೆಯಲ್ಲೇ ಕೆಲಸ ಮಾಡಿಕೊಂಡ್ರೆ ಸಾಕು. ನಾನು ಯಾವುದೇ ರೀತಿ ಕೆಲಸದವ್ರನ್ನೇನು ಇಟ್ಕೊಂಡಿಲ್ಲ. ಫುಲ್ ಮನೇನ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ. ಆದ್ದರಿಂದ ನನಗೆ ಎಕ್ಸಸೈಸು ಇಲ್ಲೇ ಆಗೋಗ್ಬಿಡುತ್ತೆ. ಒಂದು ಆಗ್ತಲೇ ಒಂದು ಮಾಡ್ಕೊತ ಹೋಗ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ ಮಧ್ಯೆ. ಏನು ಒಂದೇ ಸತಿ ಕಂಟಿನ್ಯೂ ಮಾಡಲ್ಲ ನಾನು. ಬ್ರೇಕ್ಫಾಸ್ಟ್ ಆದಮೇಲೆ 1 ಅವರ್ ಹಂಗೆ ಆರಾಮಾಗಿ ಕೂತ್ಕೊಂಡಿರ್ತೀನಿ. ಯಾಕೆಂದರೆ ಬೆಳಗ್ಗೆಯಿಂದ 5 ಗಂಟೆಯಿಂದ ಎದ್ಬಿಟ್ಟು ಮಾಡ್ತಾನೇ ಇರ್ತೀವಲ್ಲ. ಆದರೆ ಒಂದು ಸ್ವಲ್ಪ ಹೊತ್ತಾದರೂ ಆರಾಮಾಗಿ ಟಿಫನ್ ಮಾಡಿ ಕೂತ್ಕೋಬೇಕು. ಕೂತ್ಕೊಂಡಾದಮೇಲೆ ಒಂದು ½ ಅನ್ ಅವರ್ ಆದಮೇಲೆ ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಹಾಗೆ ಇದು ನೀರು ಹಾಕೋದು ಮರ್ತೋಗ್ಬಿಟ್ಟಿದೆ ನೋಡಿ, ಹೆಂಗೆ ಡ್ರೈ ಆಗೋಗಿದೆ. ಇದೊಂಥರ ಮ್ಯಾಜಿಕ್ ಗಿಡ ಅಂತಲೇ ಹೇಳ್ಬೋದು. ಈ ರೀತಿ ಫುಲ್ಲು ಡ್ರೈ ಆಗಿದೆಯಲ್ಲ, ಇದನ್ನು ಹಾಕ್ಬಿಟ್ಟು ಇಟ್ಟರೆ ಸಾಕು, ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಎಷ್ಟು ಫ್ರೆಶ್ಶಾಗಿ ಕಾಣ್ತಿರುತ್ತೆ. ಹಾಗೆ ಇದಕ್ಕೆ ಮಣ್ಣೆ ಅಂತ ಏನು ಬೇಕಿಲ್ಲ, ಬರೀ ನೀರಲ್ಲಿದ್ದರೂ ಕೂಡ ಫ್ರೆಶ್ ಆಗಿರುತ್ತೆ ನೋಡಿ. ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ. ಕೆಳಗಡೆ ಕಬೋರ್ಡ್ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಈಗ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದಕ್ಕೆ ಅಂತ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಅಡುಗೆ ಮಾಡಲಿಕ್ಕೆ ನೀರು ಬಂದು ಅದೊಂದು ಹಂಡೆ ಇದೆ ಮನೆಯಲ್ಲಿ, ಅದಕ್ಕೆ ಇಟ್ಕೊಳ್ತೀನಿ. ತಾಮ್ರದೇನನ್ನು ಯೂಸ್ ಮಾಡಬೇಕು ಅಂತಾರಲ್ಲ, ಅತ್ತೆ ಅದೊಂದು ಕೊಟ್ಟಿದ್ರು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಮೇಲೆ ಎತ್ತಿಡೋದು ಅಂತ. ಹಾಗೆ ನಮ್ಮದು ಆರೋ ತೆಗೆದುಬಿಟ್ವಿ. ಏಕೆಂದರೆ ಇಲ್ಲಿ 5 ರೂಪೀಸ್ಗೆ ನೀರು ಬಂದಿದೆ, ಅದೇ ಚೆನ್ನಾಗಿದೆ ಅನ್ನಿಸ್ತು. ಆದ್ದರಿಂದ ಅದು ತೊಗೊಳ್ಳೋಣ ಅಂತ ಅದನ್ನು ತೆಗೆದುಬಿಟ್ಟಿದ್ದೀವಿ. ಹಾಗೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕಲ್ಲ. ಇನ್ನೇನು ಈ ಆಷಾಢ ಮುಗಿಯೋದ್ರೊಳಗಡೆ ಎಲ್ಲ ಮನೆ ಕ್ಲೀನಿಂಗ್ ಇದೆ. ನೋಡಿದ್ರಲ್ಲ, ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಈಗ ಮತ್ತೆ ಹೋಗಿ ಮನೆ ಕ್ಲೀನ್ ಮಾಡಬೇಕು. ಅದನ್ನು ಕೂಡ ಏನು ತೋರಿಸಲ್ಲ. ಎಲ್ಲ ಮಾಡಿದ್ದಾದಮೇಲೆ ನಿಮ್ಮ ಜೊತೆ ಬರ್ತೀನಿ. ಬರೀ ಅಡುಗೆ ಮನೆ ಒಂದೇ ಅಲ್ಲ, ಮತ್ತೆ ಬಂದು ಡೈನಿಂಗ್ ಏರಿಯಾನೂ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಮಕ್ಕಳಿಗೆಲ್ಲ ಬಾಕ್ಸ್ ಎಲ್ಲ ಇಲ್ಲೇ ಹಾಕ್ತಾಯಿರ್ತೀವಿ, ಅಲ್ಲೆಲ್ಲ ಗಲೀಜಾಗಿರುತ್ತೆ. ಹಾಗೆ ಇಲ್ಲೇ ಸ್ನ್ಯಾಕ್ಸ್ ಬಾಕ್ಸು ಎಲ್ಲನೂ ಇಲ್ಲೇ ಇಟ್ಟಿರ್ತೀನಿ. ಆದ್ದರಿಂದ ಅದನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡು ಇನ್ನು ಉಳಿದಿರೋದನ್ನೆಲ್ಲ ಇದೆಯಲ್ಲ ಅದನ್ನೆಲ್ಲ ಕೂಡ ಇಲ್ಲೇ ಜೋಡಿಸ್ಕೊಳ್ತೀನಿ ನೋಡಿ. ರೈಸು ಹಾಗೆ ಗೊಜ್ಜು ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ಈ ರೀತಿ ಗೊಜ್ಜೆಲ್ಲ ಬಾಕ್ಸ್ಗೆ ಹಾಕಿ ಅದ್ರ ಮೇಲೆ ಕಡಲೆ ಬೀಜ ಹಾಕ್ಬಿಟ್ಟಿಡ್ತೀನಿ. ಆವಾಗ ಕಡಲೆ ಬೀಜನೂ ಕ್ರಿಸ್ಪಿಯಾಗಿರುತ್ತೆ, ಗೊಜ್ಜು ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇನ್ನಿಷ್ಟೇ ಉಳಿದಿದ್ದು. ಎಲ್ಲ ಅಷ್ಟು ಇಷ್ಟಪಟ್ಟು ತಿಂದು ರೈಸ್ ಇದೆ. ಇದು ಮಧ್ಯಾಹ್ನಕ್ಕಾಗುತ್ತೆ. ಹಾಗೆ ಪಕ್ಕದ ಮನೆಯವರು ನೇರಳೆ ಹಣ್ಣು ತಂದು ಕೊಟ್ಟಿದ್ರು. ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನೇರಳೆ ಹಣ್ಣು ತಿಂತಾ ಇರೋದು. ನನಗೆ ನೇರಳೆ ಹಣ್ಣು ಅಂದರೆ ತುಂಬಾ ಇಷ್ಟ. ನಮ್ಮದು ಕೂಡ ಗಿಡ ಇದೆ, ಒಂದು 4 ಇಯರ್ಸ್ ಆಗಿದೆ ಆ ಗಿಡಕ್ಕೆ. ಆದರೆ ಯಾಕೋ ಹಣ್ಣು ಬಿಡ್ತಾಯಿಲ್ಲ. ಹಣ್ಣು ಬಿಡೋದಕ್ಕೆ ಏನಾದರೂ ಟಿಪ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಟ್ರೈ ಮಾಡ್ತೀನಿ ನೋಡಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು. ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.